ಪ್ರತಿ 3 ವರ್ಷಕ್ಕೊಂದ್ಸಲ ವರ್ಲ್ಡ್ ಲೀಡರ್ಸ್ಗಳು ಬೇರೆ ಬೇರೆ ದೇಶದ ಮೇಲೆ ಯುದ್ಧ ಮಾಡಿ ಅದನ್ನು ಹಾಳು ಮಾಡಿ ಅವ್ರ ಕೈಗೆ ಅಂಟಿರೋ ರಕ್ತ ಇನ್ನೂ ಹೋಗೇ ಇರಲ್ಲ. ಅವರೆಲ್ಲ ಇಲ್ಲಿ ಬಂದ್ಬಿಟ್ಟು ಜಗತ್ತಲ್ಲಿ ಶಾಂತಿ ಹೆಂಗೆ ಕಾಪಾಡೋದು ಅಂತ ಮೀಟಿಂಗ್ ಮಾಡ್ತಾರೆ. ಈಗ ನಾವು ಆ ಚಿನ್ನದ ಮೊಟ್ಟೆ ಇರೋಂಥ ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಈ ದೇಶದ ಪ್ರೆಸಿಡೆಂಟ್ನ ಹ್ಯಾಂಡ್ ಪ್ರಿಂಟ್ ಇಲ್ಲಿದೆ. ಇಲ್ಲಿನ ಜನಗಳ ಮೂಢನಂಬಿಕೆ ಏನು ಅಂದರೆ, ಇದರೊಳಗಡೆ ಕೈ ಇಟ್ಬಿಟ್ಟು ಏನಾದರೂ ಮನಸ್ಸಲ್ಲಿ ಇರುವಂಥ ಕೋರಿಕೆ ಹೇಳ್ಕೊಂಡ್ರೆ ಅದು ನಿಜ ಆಗುತ್ತೆ ಅಂತ. ದೇವರು ಬನ್ನಿ ಇಲ್ಯುಮಿನಾಟಿ ಲೋಕಕ್ಕೆ ಹೋಗೋಣ. ಇಲ್ಯುಮಿನಾಟಿ ಸಿಟಿಯ ಪೊಲೀಸು ನನ್ನ ಜೊತೆ ಫೋಟೋ ತೆಕ್ಕೋತವ್ರೆ. ದೇವರು ಬನ್ನಿ ಈ ಇಲ್ಯುಮಿನಾಟಿ ಒಳಗಡೆ ಏನಿದೆ ನೋಡೋಣ. ದೇವರು ನೋಡ್ರಿ, ಇಲ್ಯುಮಿನಾಟಿ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಪಿರಮಿಡ್ ಅಂತೂ ಎಷ್ಟು ದೊಡ್ಡದಾಗಿದೆ. ಇದನ್ನು ಕಟ್ಟಿರೋವಂಥ ವಿಜ್ಞಾನಿ ಸೂರ್ಯನ ಪಾಸಿಟಿವ್ ವೈಬ್ಸು ಸೀದಾ ಇಲ್ಲಿ ಕಾನ್ಸಂಟ್ರೇಟ್ ಆಗೋಗಿ ಮಾಡವ್ರೆ. ಪ್ರತಿ 3 ವರ್ಷಕ್ಕೊಂದ್ಸಲ ವರ್ಲ್ಡ್ ಲೀಡರ್ಸ್ಗಳು ಬೇರೆ ಬೇರೆ ದೇಶದ ಮೇಲೆ ಯುದ್ಧ ಮಾಡಿ ಅದನ್ನು ಹಾಳು ಮಾಡಿ ಅವ್ರ ಕೈಗೆ ಅಂಟಿರೋ ರಕ್ತ ಇನ್ನೂ ಹೋಗೇ ಇರಲ್ಲ. ಅವರೆಲ್ಲ ಇಲ್ಲಿ ಬಂದ್ಬಿಟ್ಟು ಜಗತ್ತಲ್ಲಿ ಶಾಂತಿ ಹೆಂಗೆ ಕಾಪಾಡೋದು ಅಂತ ಮೀಟಿಂಗ್ ಮಾಡ್ತಾರೆ. ಮೂರು ವರ್ಷಕ್ಕೊಂದ್ಸಲ ವರ್ಲ್ಡ್ ಲೀಡರ್ಸ್ಗಳು ಶಾಂತಿ ಕಾಪಾಡೋ ಹೆಸರಲ್ಲಿ ಅವ್ರಿಲ್ಲಿಗೆ ಬಂದಾಗ ಅವ್ರಿಗೆ ಮನೋರಂಜನೆ ಬೇಡವಾ? ಅವ್ರಿಗೆ ಮನೋರಂಜನೆಗೆ ಥಿಯೇಟ್ರ್ ಕಟ್ಬಿಟ್ಟವ್ರೆ. ದೇವರು, ನಾವೀಗ ಜಗತ್ತಿನ ಅತಿ 3ನೇ ದೊಡ್ಡ ರೌಂಡ್ ಶೇಪ್ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ಅಲ್ಲೈತೆ ನೋಡ್ರಿ ರೌಂಡ್ ಶೇಪ್ ಬಿಲ್ಡಿಂಗು. ನಾವಿರೋ ಅಂತ ಆಸ್ಥಾನ ಸಿಟಿಯ ಗ್ರ್ಯಾಂಡ್ ಮಾಸ್ಕ್ ನೋಡ್ತಾ ಇದ್ದೀರಾ ನೀವಲ್ಲಿ. ದೇವರು ಸುಮಾರು ಥಿಯರಿಗಳು ಹೇಳೋ ಪ್ರಕಾರ ನಾವಿರೋ ಅಂತ ಈ ಸಿಟಿನೇ ಇಲ್ಯುಮಿನಾಟಿ ಸಿಟಿ ಅಂತಾರೆ. ಮುಂದೊಂದು ದಿವಸ ಇಡೀ ಜಗತ್ನ ಇಲ್ಲಿಂದನೇ ಆಳಕ್ಕೆ ಪ್ಲಾನ್ ಹಾಕೊಂಡವ್ರೆ ಅಂತಾರೆ. ನಾನು ಸುಮಾರು ಜನನ ವಿಚಾರಿಸಿದೆ, ಆದರೆ ಈ ಇಲ್ಯುಮಿನಾಟಿ ಸಿಟಿ ಕ್ವಶ್ಚನ್ ಮಾರ್ಕ್ ಆಗೇ ಉಳ್ಕೊಂಬಿಟ್ಟಿದೆ.